ಆಹಾ, ಶಿಲಾ ಬಾಲಿಕೆಯರೇ, ಒಬ್ಬೊಬ್ರು ಒಂದೊಂದು ಪೋಸಲ್ಲಿ ಎಷ್ಟು ಮುದ್ದಾಗಿದ್ದೀರಾ. ಎಲ್ಲ ಅಪ್ಸರಿಯರು, ಸುರ ಸುಂದರರು. ಅಯ್ಯೋ, ಇಲ್ಲಿದೆ ಬಾಣ. ಎಲ್ಲ ಅಪ್ಸರಿಯರು, ಸುರ ಸುಂದರರು. ದೃಷ್ಟಿ ತೆಗೆದು ರಿಲೀಸ್ ಹೇಳ್ತೀನಿ, ಹಿಡ್ಕೊಳ್ಳಿ. ರಿಲೀಸ್. ಅಬ್ಬಬ್ಬಬ್ಬಬ್ಬಾ, ಸೂಟು ಬೂಟು, ಕಲರ್ ಕಲರ್ ಕೂಲಿಂಗ್ ಗ್ಲಾಸು, ಜಡೆ ತುಂಬಾ ಮಲ್ಲಿಗೆ, ಮುಖ ತುಂಬಾ ಮುಗುಳ್ನಗೆ, ರೋಸು ಪೋಸು, ಒಂದೊಂದು ಜೋಡಿನೂ ಅದ್ಭುತ ಅದ್ಭುತ. ನಮ್ ಬೀಗ್ರು ಹಾಗೆ ಸ್ಟ್ಯಾಚ್ಯೂ ಕೂತ್ಕೊಂಡ್ಬಿಟ್ಟಿದಾರಲ್ಲಪ್ಪ. ಬೀಗ್ರೆ ಬೀಗ್ರೆ, ಸಾಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರೋದು ಬೀಗ್ರೆ. ಅಲ್ಲ, ಕೆಂಪು ಕೆಂಪು ಕೆಂಗುಲಾಬಿ ಮುಟ್ಕೊಂಡು ನಾಚ್ಕೊಳ್ತಾ ಕೂತಿರೋ ನಮ್ಮ ಮಾಳ್ವಿಕಾ ಮೇಡಮ್, ಕಲರ್ ಕಲರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೇಮ್ 80s ಹೀರೋ ತರನೇ ಕೂತಿರೋ ಅಂತ ನಮ್ಮ ಪ್ರೇಮ್ ಅವರು. ನಿಮ್ಗೂ ದೃಷ್ಟಿ ಓಕೆನಾ? ಎಲ್ಲಾ ಗೊಂಬೆಗಳೇ ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1. Co-powered by Nippon Paint Air Care VG, Dazzler Eterna, special partner Sudarshan Family Stores, Lenskart, Purity partner Sun Pure Sunflower Oil, digital streaming partner ZEE5. ಪತ್ತೆ ಹುಡುಗರ ಫ್ಯಾಷನ್ ಬೆಲ್ ಬಾಟಮ್ ಪ್ಯಾಂಟ್, ಲಂಗ ದಾವಣಿ ಹಾಕೊಂಡ ಹುಡುಗಿರ 2 ಜಡೆ ಗಂಟು, ಟಾಕೀಸ್ ಅಲ್ಲಿ ಅಣ್ಣ ಅವರ ಎಂಟ್ರಿ ನೋಡಿ ಹೊಡೆಯುವಂತ ಸಿಳ್ಳೆ, ವಿಷ್ಣು ಸರ್ ಡೈಲಾಗ್ಗೆ ಒನ್ಸ್ ಮೋರ್ ಕೂಗು, ಅಂಬರೀಷ್ ಅಣ್ಣ ಅಂತ ಹೇಳೋಂತ ಬುಲ್ಬುಲ್, ಮಾತಾಡಕ್ಕಿಲ್ವಾ ಡೈಲಾಗ್, ಕ್ರೇಜಿ ಸ್ಟಾರ್ ಅವರ ಕ್ಯೂಟ್ ಕ್ಯೂಟ್ ರೊಮ್ಯಾನ್ಸ್, ಪ್ರಣಯ ರಾಜನ ಪ್ರೇಮದ ವೇದಾಂತ, ಶಂಕರಣ್ಣನ ಆಟೋ ಸಿದ್ಧಾಂತ, ಜೊತೆಯಾಗಿ ಹಿತವಾಗಿ ರೊಮ್ಯಾಂಟಿಕ್ ಆಗಿ ಕುಣಿದ ಶಿವಣ್ಣ, ನಮ್ಮ ಭಾರತೀಯವರ ಬೆಡಗು ಆರತಿಯವರ ವಯ್ಯಾರ, ಜಯಂತಿಯವರ ಸಿಂಗಾರ, ಮಂಜುಳವರ ಗತ್ತು, ಎಲ್ಲರಿಗೂ ಗೊತ್ತು. ಇದನ್ನೆಲ್ಲ ಮತ್ತೆ ಟಾಕೀಸ್ ಅಲ್ಲಿ ಟೆಂಟ್ ಅಲ್ಲಿ ಹೋಗಂತೂ ನೋಡಕ್ಕಾಗೋದಿಲ್ಲ. ಬಟ್ ನಮ್ಮ ಜೋಡಿ ನಂಬರ್ 1 ಟೆಂಟ್ ಅಲ್ಲಿ ಇದನ್ನೆಲ್ಲ ರೀಕ್ರಿಯೇಟ್ ಮಾಡೋದೇ ಇವತ್ತಿನ ರೌಂಡ್. ಮತ್ತೆ ಟೆಂಟ್ ಸಿನಿಮಾ ಫೀಲ್ ಅಲ್ಲಿ ಚಪ್ಪಾಳೆ ಹೊಡೆದು ಸಿಳ್ಳೆ ಹಾಕಿ ಸಂಭ್ರಮಿಸೋಣ. ಶುರು ಮಾಡೋಣ ಸ್ಯಾಂಡಲ್ವುಡ್ ಜೋಡಿ ರೌಂಡ್. ಅಲ್ಲ, ಇವತ್ತು ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಜೋಡಿಗಳು ಸ್ಯಾಂಡಲ್ವುಡ್ಡಿನ ಎಲ್ಲಾ ಹೀರೋ ಹೀರೋಯಿನ್ಸ್ ನ ಮ್ಯಾಚ್ ಮಾಡೋ ತರ ಬಂದು ಕೂತಿದ್ದಾರೆ. ನಮ್ಮ ಬೀಗ್ರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಅವರು ಗೌರೇ ಕಣ್ಣಲ್ಲಿ ಪರಿಚಯ ಮಾಡ್ಕೊಂಡು ಕೂತಿದ್ದಾರೆ. ನಾನು ಅವ್ರ ಪರಿಚಯ ಮಾಡ್ಕೊಡೋದ್ ಬೇಡ್ವಾ? ಏನ್ ಮಾಡ್ತಿದ್ದಾನೆ ನಿಮ್ ಹೀರೋ ಅನ್ನೋ ಸ್ಯಾಂಡಲ್ವುಡ್ ಸ್ವೀಟಿ. ಸ್ವಾಗತಿಸಿ ಮಾಯಾಮೃಗದ ಬ್ಯೂಟಿ ಶ್ರೀಮತಿ ಮಾಳವಿಕಾ ಅವಿನಾಶ್ ಅವರು. ಈಗ ನೋಡಿ, ಕುಣಿಯೋರ ಕಣ್ಣಲ್ಲೂ ಇವರೇನೆ, ಪ್ರೀತಿಸೋರ ಮನಸ್ಸಲ್ಲೂ ಇವರೇನೆ. ಸ್ಯಾಂಡಲ್ವುಡ್ಗೆ ಫೇರ್ ಅಂಡ್ ಲವ್ಲಿ ನಮ್ಮ ಜೋಡಿಗಳ ಫೇವ್ರೆಟ್ ಲವ್ಲಿ ಸ್ಟಾರ್ ಪ್ರೇಮ್ ಅವರು. ಆಹಾಹಾ, ಎಲ್ರು ಎಷ್ಟು ಸುಂದರವಾಗಿ ಕಾಣ್ತಾ ಇದಾರೆ ಅಂದ್ರೆ, ನಾನು ಆಗ್ಲೇ ಹೇಳ್ದೆ ನನ್ನ ಕಣ್ಣೆ ದೃಷ್ಟಿನೇ ಬೀಳೋ ಹಾಗಿದೆ. ಓ ಕಿರಿಕೀರ್ತಿ ಅವ್ರೆ, ಅಬ್ಬಬ್ಬಬ್ಬಾ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಲ್ಲಿ ನೋಡಿ ಅರ್ಪಿತಾ ಅವ್ರು ನೋಡಿ ಹೆಂಗ ಮಿಂಚ್ತಾ ಇದಾರೆ ಪಕ್ಕದಲ್ಲಿ ಕೂತ್ಕೊಂಡು. ಇವತ್ತಿನ ಹೊಸ ಕಿರಿಕ್ ಏನು ಕೀರ್ತಿ ಅವ್ರೆ? ಕಿರಿಕ್ ಮಾಡೋಕಂತ ಬಂದಿಲ್ಲ ಇವತ್ತು. ಎಲ್ಲ ಇಡೀ ಸ್ಯಾಂಡಲ್ವುಡ್ ಒಟ್ಟಿಗೆ ಬಂದಿದ್ದೀವಿ. ಸೂಪರ್ ಆಗಿ ಡಾನ್ಸ್ ಮಾಡಿ ಮಜ್ಜಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ಮ ಜಿ ಜೋಡಿ, ಅಯ್ಯೋ ಅಲ್ಲಿ ನೋಡಿ
ಚೈನಾದಿಂದ ಬಂದಿದ್ರು. ಟಗಡೆಂಗ್ 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 ಟಗಡೆಂಗ್. ಓಯ್ ನೀ ಚಾಯ್ 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 ಚಾಯ್. มาขอบพุ่งขาสวัสดีค่ะพ่อพ่อพ่อยสวัสดีค่ะ I love India I love India ಇದೇ ಭಾಷೆನ ನಮ್ಮ ಸಂತೂರ್ ಮಾತಾಡಿದ್ರೆ ಹೇಗಿರುತ್ತೆ ಸಂತವ್ರೆ? ಹೇಳಿ ಮೇಡಮ್. ಚೈನೀಸ್ ಲ್ಯಾಂಗ್ವೇಜ್ ಏನಾದ್ರು ಬರುತ್ತಾ ಸಂತು? ಎಲ್ಲ ಕೊನೆಯಲ್ಲಿ ಇಲ್ಲ ಸಂತೂನೇನಾದ್ರು ತರಕಾರಿ ಮಾಡೋದಕ್ಕೆ ಕರ್ಸ್ಬಿಟ್ರೆ ಸೊಪ್ಪು ಮಾಡೋದಕ್ಕೆ ಚೈನೀಸ್ ಅಲ್ಲಿ ಪುದೀನ್ ನುಗ್ಗಿಕಾಯಿ ಸ್ಯಾಂಡಲ್ವುಡ್ ಜೋಡಿ ರೌಂಡಿಗೆ ಇವರು ಸ್ನೇಹದ ಕಡಲಲ್ಲಿ ತೇಲಿಸಿದ ಸ್ನೇಹಮಯಿ, ಮಾನಸ ಸರೋವರದ ತ್ಯಾಗಮಯಿ, 56 ವರ್ಷಗಳಿಂದ ಬಿಡದ ಸಿನಿಮಾ ಬೆಸುಗೆ ಸ್ವಾಗತಿಸಿ ತೆರೆಯ ಮೇಲೆ ಅಪ್ಪಟ ರೊಮ್ಯಾಂಟಿಕ್ ಅಲೆಯನ್ನೇ ಎಬ್ಬಿಸಿದ ಒನ್ ಅಂಡ್ ಓನ್ಲಿ ಪ್ರಣಯ ರಾಜ ಶ್ರೀನಾಥ್ ಸರ್ ಹಾಗೂ ಅವರ ಬಾಳ ಸಂಗಾತಿ ಶ್ರೀಮತಿ ಗೀತಾ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ಸರ್ ಅಂಡ್ ಗೀತಾ ಮ್ಯಾಮ್, ಜೋಡಿ ನಂಬರ್ 1 ದೇವಾಲಯಕ್ಕೆ ನಿಮ್ಗೆ ಪ್ರೀತಿ ಪೂರ್ವಕವಾದ ಸ್ವಾಗತ ಅಂಡ್ ಸುಸ್ವಾಗತ. ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಒಬ್ರು ನಾ ಬರುವಾಗ ಒಂದು ಮಾತು ಹೇಳ್ತಿದ್ರು, ನನಗ್ ವಯಸ್ಸಾಗಿ ಹೋಗಿದೆ, ವಯಸ್ಸಿದ್ದಿದ್ರೆ ಇನ್ನೊಂದ್ಸಲ ಹುಡ್ತಾ ಇದ್ನೋ ಏನೋ ಅಂತ ಯಾರೋ ಅಂದ್ರು. ವಯಸ್ಸಿದೆ ಮನಸ್ಸಿರ್ಬೇಕು, ಮನಸ್ಸಿದ್ರೆ ವಯಸ್ಸಿರುತ್ತೆ, ವಯಸ್ಸಿದ್ರೆ ಮನಸ್ಸಿರುತ್ತೆ. ಬರ್ಬೇಕು ಜೋಡಿ ನಂಬರ್ 1ಗೆ ಅಂತ. ಜೋಡಿ ನಂಬರ್ 1 ಬರ್ಬೇಕಾದ್ರೆ ಮನ್ಸಿರ್ಲೇಬೇಕಲ್ವಾ? ಇಲ್ಲೋದ್ರೆ ಹೇಗಪ್ಪ ಏನಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಏನು ಯೋಚನೆ ಮಾಡಲಿಲ್ಲ. ಬಂದ್ ಕೇಳಿದ್ರು ಜೋಡಿ ನಂಬರ್ 1 ಹೋಗೋಣ ಬಾ, 53 ವರ್ಷದಿಂದ ಜನ ನೋಡ್ತಾ ಇದ್ದಾರೆ, ಇವಾಗ ನೋಡ್ಲಿ ಬಾ, ಆರಾಮಾಗಿ ಸಂತೋಷವಾಗಿ ಮನೇಲಿ ಮಾಡೋದನ್ನ ಇಲ್ಲೂ ಮಾಡ್ಬೋಣ ಅಂದ್ರೆ. ಗೀತಾ ಮ್ಯಾಮ್, ಹೇಗೆ ಇವರು ಮನೆಯಲ್ಲಿ ತುಂಟನ ಸ್ಟ್ರಿಕ್ಟ್? ಏನು ಎಲ್ಲಾ ಜೋಡಿಗಳ ತರ ನಮ್ದು ಅಷ್ಟೇ, ಮನೆಯಲ್ಲಿ ವಿ ಹ್ಯಾವ್ ಆರ್ಗ್ಯುಮೆಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಯಾವ ಗಂಡ ಹೆಂಡತಿ ಮಧ್ಯೆ ದಿವಸಕ್ಕೆ ಒಂದು 5 ನಿಮಿಷನಾದ್ರೂ ಜಗಳ ವಾಗ್ಯುದ್ಧ ಆಗಲ್ಲ, ಅವ್ರ ಗಂಡ ಹೆಂಡತಿನೇ ಅಲ್ಲ. ವಾಗ್ಯುದ್ಧ ಆದ ತಕ್ಷಣ ಸಾರಿ ಅಂತ ಹೇಳ್ಬೇಕಾದ್ರೆ ನಾನು ಸಾರಿ ಅಂತ ಹೇಳ್ತೀನಿ, ಸರಿ ಹೋಯ್ತಾ ಸಾರಿ ಅಂತ ಅವ್ರು ಹೇಳ್ಬೇಕಾದ್ರೆ ಕಾಯ್ತಾ ಕೂತಿರ್ತೀನಿ. ಅವ್ರು ನೋಡ್ತಾರೆ, ನಿನಗ್ ಗೊತ್ತೇ ಗೊತ್ತಲ್ಲ ನಾ ಹೇಳಿ ಹೇಳ್ತೀನಿ ಅಂತ. ನಾನು ಸಾರಿ ಅಂತ ಬೇಕಾದಷ್ಟು ಹೇಳಿದೀನಿ, ಅದು ಇನ್ನೊಂದ್ಸಲ ಹೇಳಿ ಅಂತ ಆಸೆ. ಅದಕ್ಕೆ ಜೀವನದಲ್ಲಿ ನಾನು ಹೇಳಿದ್ದು ಸಾರಿ, ಇನ್ನೊಂದ್ಸಲ ಸಾರಿ ಹೇಳಮ್ಮ ಅಂದ್ರೆ. ಆದ್ರೆ ಒಂದೇ ಒಂದು ನಿಮಿಷಮ್ಮ, ಯಾವುದೇ ಗಂಡ್ಸಿದ್ರು ಗಂಡ್ಸ್ ಆಗ್ಬೇಕಾದ್ರು ಅದಕ್ಕೆ ಹೆಣ್ ಬೇಕೇ ಬೇಕು. ಲವ್ಲಿ ಸ್ಟಾರ್. ನಿಖರವಾಗಿ ಶ್ರೀನಾಥ್ ಸರ್ಗೆ ಹಾಗೂ ಗೀತಾ ಮೇಡಮ್ಗೆ ಜೋಡಿ ನಂಬರ್ 1 ವೇದಿಕೆಗೆ ಸ್ವಾಗತ ಹೇಳ್ತೀನಿ. ವೆಲ್ಕಮ್ ಟು ಅವರ್ ಶೋ ಸರ್. ಶ್ರೀನಾಥ್ ಸರ್ ಮೊದಲಿಂದ ಅವ್ರು ಹೇಗಿದ್ದಾರೋ ಇವತ್ತು ಹಾಗೆ ಇದ್ದಾರೆ. ಹಾಗಿರ್ಬೇಕಂದ್ರೆ ಮುಖ್ಯವಾಗಿ ಕಾರಣ ಗೀತಾ ಮೇಡಮ್, ಡೌಟೇ ಇಲ್ಲ ಅದರಲ್ಲಿ. ಯಾಕಂದ್ರೆ ರಾಜ ಅಲ್ಲಿದ್ದಾರೆ, ಪ್ರಣಯ ಪಕ್ಕದಲ್ಲಿದೆ, ಅದರಿಂದನೇ ಪ್ರಣಯ ರಾಜ ಆಗಿದ್ದಾರೆ. ಥ್ಯಾಂಕ್ ಯು ಲವ್ಲಿ ಸ್ಟಾರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಆಸನ ಅಲ್ಲಿ ರೆಡಿ ಆಗಿದೆ ಸರ್, ಬನ್ನಿ ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಮೊದಲನೇ ಜೋಡಿನ ಸ್ವಾಗತಿಸೋಣ. ಕ್ರೇಜಿ ಸ್ಟಾರ್ ಅವರು ಅಭಿನಯಿಸಿರುವಂತ ಪ್ರೇಮಲೋಕ ಚಿತ್ರದ ಲೋಕವೇ ಹೇಳಿದ ಮಾತಿದು ಈ ಹಾಡಿಗೆ ಸ್ಯಾಂಡಲ್ವುಡ್ ಜೋಡಿ ಸುತ್ತಲ್ಲಿ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ನಮ್ಮ ರಾಜಸ್ಥಾನದ ರಾಜಕುಮಾರ ಭವಾನಿ ಸಿಂಗ್ ಹಾಗೂ
ರಾಜಕುಮಾರಿ ಪಂಕಜ. ಪ್ರೀತಿ ಮಾಡವ ಜಗಕ್ಕೆ ಹೆದರ ಮನದು ಪಂಕಜ್ ಅವರೇ, ಕ್ರೇಜಿ ಸ್ಟಾರ್ ಅವರ ಹಾಡು, ಕ್ರೇಜಿ ಸ್ಟಾರ್ ಫ್ಯಾನು, ಕ್ರೇಜಿ ಸ್ಟೆಪ್ಸ್, ಖುಷಿ ಆಯ್ತಾ? ತುಂಬಾ 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 ಖುಷಿ ಆಯ್ತು. ಆಕ್ಚುಲಿ ಯಾವಾಗ ಪರ್ಫಾರ್ಮ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ ನಾನು ಈ ಸಾಂಗ್ಗೆ. ಹೌದು. ಸೊ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ. ಆ ಆಸೆ ಇವತ್ತು ಜೋಡಿ ನಂಬರ್ 1 ವೇದಿಕೆ ಮೇಲೆ ಪೂರೈಸಿದೆ ಅಲ್ವಾ? ಸೊ ನಿಮ್ಗೆ ಹೇಗನಿಸ್ತು ಈ ಒಂದು ಸಾಂಗ್ ನ ಪರ್ಫಾರ್ಮ್ ಮಾಡಿ? ಈ ಸಾಂಗ್ ಆಕ್ಚುಲಿ ನಮ್ ಲೈಫ್ಗೆ, ನಮ್ ಲವ್ ಸ್ಟೋರಿಗೆ ತುಂಬಾ ಹತ್ರವಾದದ್ದು. ಯಾಕಂದ್ರೆ ನಾವು ಆಗಿರೋದು ಲವ್ ಮ್ಯಾರೇಜ್, ಬಟ್ ಅದು ಹೇಳ್ತಲ್ಲ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ. ಭವಾನಿ ಸಿಂಗ್ ಅವರೇ, ನಿಮ್ಮನ್ನ ನಾನು ಕೇಳ್ತೀನಿ, ಈ ಕ್ರೇಜಿ ಸ್ಟಾರ್ ಅಭಿಮಾನಿಗೆ ಕ್ರೇಜಿಯಾಗಿ ನೀವ್ ಯಾವ ತರ ಖುಷಿ ಪಡಿಸೋದಕ್ಕೆ ಇಷ್ಟಪಡ್ತೀರಾ? ನಿಮಗೋಸ್ಕರ ಒಂದು ಹಾಡು ನಾನು ಹಾಡುತ್ತೇನೆ. ಹಾಡಿ. ನನ್ನವಳು ನನ್ನವಳು, ಮುಟ್ಟಿದರೆ ನಲುಗುವಳು, ಮುಟ್ಟದೆ ಮುದ್ದಾಡಲೇ, ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲಿ, ಮುಟ್ಟದೆ ಮುದ್ದಾಡಲಿ. ನನ್ನವಳು ಮುಟ್ಟಿದರೆ ನಲುಗುವಳು, ಮುಟ್ಟದೆ ಮುದ್ದಾಡಲೇ, ಹಾಡಿದರೆ ಅರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲು, ಮುಟ್ಟದೆ ಮುದ್ದಾಡಲು.
ನನ್ನವಳು ನನ್ನವಳು. ಜೋಡಿ ನಂಬರ್ 1 ಅಲ್ಲಿ ಎಲ್ರು ಬಯಸೋದು ಇದನ್ನೇ, ಈ ಅನ್ಯೋನ್ಯತೆಯನ್ನ, ಈ ಒಂದು ಪ್ರೀತಿಯನ್ನ, ಈ ಖುಷಿನ, ಈ ಒಂದು ಕ್ಯೂಟ್ ರೊಮ್ಯಾನ್ಸ್ ಅನ್ನ. ಥ್ಯಾಂಕ್ ಯು. ಅಲ್ಲ ಆಕ್ಚುಲಿ ಇವ್ರು ಇದನ್ನೆಲ್ಲ ಮನೇಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. 2 ವರ್ಷ ತಗೊಂಡ್ರು, ಅದು ಜೀ ಕನ್ನಡ ಮಾಡ್ಸಿರೋದು ಇದನ್ನ. ವೆರಿ ಬ್ಯಾಡ್. ಅಲ್ಲ, ನನಗೆ ಅಡ್ವಾಂಟೇಜ್ ಏನು ಅಂದ್ರೆ ಇವ್ರು ರವಿ ಸರ್ ಫ್ಯಾನ್ ಆಗಿರೋದು ಅಡ್ವಾಂಟೇಜ್ ಏನು ಅಂದ್ರೆ ಇವ್ರ ಮನೇಲಿ ಏನೋ ಕೋಪಿಸ್ಕೊಂಡ್ರೆ ರವಿ ಸರ್ ಒಂದು ಯಾವ್ದೋ ಒಂದು ಸಾಂಗ್ ಹಾಡ್ಬಿಟ್ರೆ ಸಾಕು, ಫುಲ್ ಕರೆಕ್ಟ್ ಬಿಡ್ತಾರೆ. ಸರಿ, ಇವಾಗ ಕೋಪ ಮಾಡ್ಕೊಂಡ್ರೆ ಯಾವ ಹಾಡು ಆಡ್ತೀರಾ? ಗೊಂಬೆ 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 ಇನ್ನ ಮುದ್ದಾಳಲಿ ನನ್ನ ಗೊಂಬೆ. ಈಗ ನಿಮ್ಮ ಹಸ್ಬೆಂಡ್ ಸರ್ಪ್ರೈಸ್ಗಳೆಲ್ಲ ಆಯ್ತು. ಈ ಮೂಮೆಂಟ್ ನ ಇನ್ನೂ ಸ್ಪೆಷಲ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಆಗಿರೋರು ನಿಮ್ಗೆ ವಿಶಸ್ ಅನ್ನ ಕಳ್ಸಿದ್ದಾರೆ, ನೋಡೋಣ ಅಲ್ಲ? ಪಂಕಜ ಅವರೇ, ಸ್ಯಾಂಡಲ್ವುಡ್ ಜೋಡಿ ರೌಂಡ್ಗೆ ನನ್ನ ಸಾಂಗ್ ಆಡ್ತಿದ್ದೀರಾ ಅಂತ ಗೊತ್ತಾಯ್ತು. ಹುಷಾರಾಗಿರಿ, ಕ್ರೇಜಿ ಕ್ರೇಜಿ ತರ ಇರಬೇಕು. ಇರೋದು ಒಬ್ಬನೇ ಕ್ರೇಜಿ ಸ್ಟಾರು, ಅದನ್ನ ನಿಮ್ ಗಂಡನಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನೇ ಸಿಗ್ತೀನಿ ನಿಮ್ಗೆ ದಿವಸ. ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಅಲ್ಲಿ ಶ್ವೇತಾ ಚಂಗಪ್ಪ ಇದ್ದಾರಲ್ಲ, ಅವಳಿಗೆ ನಾನು ಆಯ್ ಅಂತೇಳಿ. ಆಕ್ಚುಲಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಜವಾಗ್ಲೂ ನನಗೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಹುಡುಗಿಯಿಂದ ಮನೇಲಿ ಏನ್ ಬೇಕು ಅಂತ ಕೇಳಿದ್ರೆ ರವಿ ಸರ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೆ ನಾನು. ಸೊ ನಾನು ಜೀ ಕನ್ನಡದವ್ರಿಗೆ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೊಂದು ಎಪಿಸೋಡಲ್ಲೂ ನನಗೆ ಲೈಫ್ ಲಾಂಗ್ ತುಂಬಾ ಮೆಮೊರೀಸ್ ಕೊಡ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಹೇಳೋರು, ಇಲ್ಲಮ್ಮ ಏನ್ ಬೇರೆ ಏನಾದ್ರು ಕೇಳಿದ್ರೆ ಕೊಡ್ಸ್ಬೋದು, ರವಿಚಂದ್ರನ್ ಏನು ಆಟದ ಗೊಂಬೆನ ತಗೊಂಬಂದು ಕೊಡಕ್ ನಿನಗೆ ಅಂತ. ಅಂಡ್ ರವಿ ಸರ್ ಮಾತುಗಳೇ ಹೀಗಿರುತ್ತೆ. ಪ್ರೇಮಿಗಳನ್ನ ಯಾವಾಗ್ಲೂ ಉತ್ಸಾಹಿಸುವಂತ ಮಾತುಗಳನ್ನ ಅವ್ರು ಯಾವಾಗ್ಲೂ ಆಡ್ತಾ ಇರ್ತಾರೆ. ಅಂಡ್ ಕ್ರೇಜಿ ಸ್ಟಾರ್ ರವಿ ಸರ್, ವಿ ಆಲ್ ಲವ್ ಯು. ರವಿ ಸರ್, ಲವ್ ಯು. ಒಂದೇ ಒಂದು ಮ್ಯಾಮ್ಗೆ ಹೇಳ್ಬೇಕಿತ್ತು. ಎಕ್ಸಾಕ್ಟ್ಲಿ ಇವತ್ತಿಂದ ಆಲ್ಮೋಸ್ಟ್ ಒಂದು 9-10 ಇಯರ್ಸ್ ಮುಂಚೆ ನಾನು ಇಂಡಸ್ಟ್ರಿಗೆ ಬಂದು ಒಂದು 3 ತಿಂಗಳಾಗಿತ್ತು ಅಷ್ಟೇ, 2 months 3 months. ಆ ಒಂದು ಫಂಕ್ಷನಲ್ಲಿ ನೀವು ಬಂದಿದ್ರಿ, ಗೀತಾ ಮ್ಯಾಮು ಬಂದಿದ್ರು. ಆವಾಗ ಅಲ್ಲಿ ಬೆಸ್ಟ್ ನ್ಯೂ ಫೇಸ್ ಅಂತ ಒಂದು ಅವಾರ್ಡ್ ಇತ್ತು. ಅದು ನನಗೆ ಆ್ಯಕ್ಚುಲಿ ಕೊಟ್ಟಿದ್ದು ಗೀತಾ ಮ್ಯಾಮ್. ಅವತ್ತು ನನಗೆ ಮ್ಯಾಮ್ ಒಂದು ಮಾತು ಹೇಳಿದ್ರು, ತುಂಬ ಲಕ್ಷಣವಾಗಿದ್ದೀರಾ, ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್, ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಸೊ ಎಷ್ಟು ಖುಷಿ ಆಯ್ತು ಅಂದ್ರೆ ಅವತ್ತು ನನಗೆ ಗೀತಾ ಮ್ಯಾಮ್ ಅವತ್ತು ಆಶೀರ್ವಾದ ಕೊಟ್ಟಿದ್ರಲ್ಲ. ಸೊ ಇವತ್ತು 10 ವರ್ಷ ಆಲ್ಮೋಸ್ಟ್ ಆಗಿದೆ. ಐ ಆಮ್ ಸ್ಟಿಲ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಬಿಕಾಸ್ ಆಫ್ ಯು ಮ್ಯಾಮ್, ಬಿಕಾಸ್ ಆಫ್ ಯುವರ್ ಬ್ಲೆಸ್ಸಿಂಗ್. ಸೊ ನನಗೇನೋ ಒಂದು ಆಸೆ ಏನಿತ್ತು ಅಂದರೆ ಆ ಒಂದು ಫೋಟೋ ನಿಮ್ಮ ಜೊತೆ ಇತ್ತು, ಆ ಫೋಟೋ ಮಿಸ್ ಆಗಿಬಿಟ್ಟಿದೆ. ಸೊ ಇಫ್ ಯು ಕ್ಯಾನ್ ಗಿವ್ ಮಿ ದಟ್ ಅವಾರ್ಡ್ ರೈಟ್ ನೌ ಆ್ಯಂಡ್ ಟೇಕ್ ಎ ಪಿಕ್ಚರ್ ವಿತ್ ಯು. Thank you, sir. Thank you, sir. Thank you. ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಅಂತ ಶಂಕರ್ ನಾಗ್ ಸರ್ ಸಾಂಗ್ ಜೊತೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಶಂಕರಘಟ್ಟದ ಕಿರಿಕೀರ್ತಿ ಅಂಡ್ ಅರ್ಪಿತಾ.
ಈಗೇನ್ ಗೊತ್ತಾ, ಇವರು ಶಂಕರಣ್ಣನ್ ಸ್ಟೈಲ್ ಅಲ್ಲಿ ಡಾನ್ಸ್ ಮಾಡಿದ್ರ, ಈಗ ಎಲ್ಲರಿಗೋಸ್ಕರ ಶಂಕರಣ್ಣನ್ ಸ್ಟೈಲ್ ಅಲ್ಲಿ ಡೈಲಾಗ್ ನ ಹೇಳ್ತಾ ಇದಾರೆ. ಕಮಾನ್. ಎಲ್ಲ 2 ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಬರಲ್ಲ ಡ್ಯಾನ್ಸು, ನನಗೆ ಬರಲ್ಲ ಅಂತ ಡ್ಯಾನ್ಸ್ ಎಷ್ಟು ಸಲ ಹೇಳಿದ್ರು ಸಹಿತ ಇಲ್ಲ ನೀನು ಮಾಡಲೇಬೇಕು ಅಂತ ದಿನ ರಾತ್ರಿ ಹಗಲು ಟಾರ್ಚರ್ ಕೊಡ್ತಾಳೆ. ಇಡ್ಲಿಗೆ ಚಟ್ನಿ ಹಾಕೊಳಕ್ ಹೋದ್ರೆ ಈ ಸ್ಟೆಪ್ ಗೊತ್ತಾ ಅಂತ ಕೇಳ್ತಾಳೆ. ಕೇಸರಿ ಬಾತಲ್ಲಿ ಸ್ವೀಟ್ ಹಾಕಿ ಕಮ್ಮಿ ಅಂದ್ರೆ ಆ ಸ್ಟೆಪ್ ಯಾಕೆ ಮರ್ತೋದೆ ಅಂತ ಹೇಳ್ತಾಳೆ. ಇಂಥವನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀನಲ್ಲ, ನನ್ನನ್ನು ಒದ್ದು ಒಳಗೆ ಹಾಕಬೇಕು ಫಸ್ಟ್. ಕೀರ್ತಿ, ಇದು ಡೈಲಾಗ್ ಅಭ್ಯಾಸ ಮಾಡಿದ್ದಲ್ಲ ನಿನ್ ಸ್ವಂತ ದೇವರನ್ನ ಇನ್ಸ್ಟೆಂಟ್ ಸರ್, ಈಗ ಬಂತು ಹಿಂಗೆ ಹೊಡೆದೆ ಸರ್. ಕೀರ್ತಿ ಅವರ ಡೈಲಾಗ್ ವರ್ಷನ್ ನಾವೆಲ್ಲರೂ ಕೇಳಿದ್ರಿ. ಈಗ ಅರ್ಪಿತಾ ಅವರ ಡೈಲಾಗ್ ವರ್ಷನ್ ನಾವೆಲ್ಲರೂ ಕೇಳೋದು ಬೇಡವಾ? ಅರ್ಪಿತಾ, ಕಲ್ಪನಾ ಮ್ಯಾಮ್. ಶಂಕರಣ್ಣ ಯಾಕಪ್ಪ ಈ ಸೂಟು ಬೂಟು ಬೇಡ ಶಂಕರಣ್ಣ, ಬೇಡ. ಅಲ್ಲಿ ನೋಡು ರಾಜಣ್ಣ, ನೀವು ಈ ಸಂದರ್ಭದಲ್ಲಿ 4 ಮಾತು ಆಡ್ಬೇಕು ರಾಜಣ್ಣ, ಆಡ್ಬೇಕು. ಯಾಕಮ್ಮ ತಂಗಿ, ಏನಾಯ್ತಮ್ಮ ನಿನ್ಗೆ? ಯಾರು ಏನ್ ಮಾಡಿದ್ರು ಹೇಳು, ನಿನ್ಗೆ ನಾನ್ ನೋಡ್ಕೋತೀನಿ ಅವನ್ನ. ಸಮಾಧಾನ ಮಾಡ್ಕೋ ತಾಯಿ, ಸಮಾಧಾನ ಮಾಡ್ಕೋ. ಸೂಪರ್ ಅಪ್ಪ. ಶ್ರೀನಾಥ್ ಸರ್, ನಿಮ್ಮ ಹಾಗೆ ಶಂಕರ್ನಾಗ್ ಸರ್ ಅವರ ಒಡನಾಟ ತುಂಬಾ ಚೆನ್ನಾಗಿತ್ತು, ತುಂಬಾ ಆತ್ಮೀಯರು ನೀವು. ಅವ್ರ ವಾಯ್ಸ್ ಅನ್ನ ಹಾಗೆ ಅಚ್ಚಳಿಯದಂತೆ ಹೇಳೋಂತ ಒಂದು ಕಲಾವಿದ್ರು ನಮ್ಮ ಸೆಟ್ ಅಲ್ಲಿ ಇದ್ದಾರೆ ಸರ್. ಅವರೇ ಸರ್ ನಮ್ಮ ಸಂತು. ಸೊ ಈಗ ಶಂಕರಣ್ಣ ಅವರ ವಾಯ್ಸ್ ಅಲ್ಲಿ 1-2 ಸಾಲುಗಳು ಹಾಗೆ ಬಿಡಿ. ಇವರು ಮಾತಾಡ್ತಾ ಕೌಂಟ್ರುಗಳೆಲ್ಲ ಡಿವೈಡ್ ಮಾಡ್ತಾ ಇದ್ರ ನನಗೆ ತುಂಬಾ ಇಷ್ಟ ಆದ್ರ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಎಲ್ಲರಿಗೂ ನಾನು ಚೆನ್ನಡಿ ಆಗಿರ್ತಾರೆ. ತರಸಾಗ್ಲಿ ಅಲ್ಲ. ಪ್ರೇಮ್ ಸರ್, ಹಲ್ಲಿಗೆ ಫೆವಿಕ್ವಿಕ್ ಹಾಕೊಂಡ್ರ ಶಂಕರ್ನಾಗ್ ತರ ಮಾತಾಡ್ತಾ ಇಲ್ಲ ಇವನು. ನಾನು ಜೀವನದಲ್ಲಿ 1 ದಿನ 2 ದಿನ ಕಲ್ತವನಲ್ಲ. ನಾನು ಸುಮಾರು 100 ವರ್ಷ ಇತಿಹಾಸಗಳಿರೋ ವಾಯ್ಸ್ಗಳನ್ನ, ಧ್ವನಿಗಳನ್ನ ಕಲ್ತ ಸಾಗ್ಲಿಯ ನಾನು. ತುಂಬಾ ಒಳ್ಳೆ ಪ್ರಯತ್ನ. ನಾವ್ ಅನ್ಕೋಬೇಕು ಅಷ್ಟೇ. ಸರ್, ಯಾರ್ ವಾಯ್ಸ್ ತರ ಇತ್ತು ಅಂತ ಶ್ರೀನಾಥ್ ಸರ್ನ ಕೇಳೋಣ. ಸರಿ, ತುಂಬಾ ಚೆನ್ನಾಗಿದೆ. ಒಂದರಿಂದ ಇನ್ನೊಂದರಿಂದ ಮತ್ತೊಂದಕ್ಕೆ ಹೋಗ್ತಾ ಇರುವಾಗ ನಮ್ಗೆ ಯಾವ ವಾಯ್ಸ್ ಯಾವ್ದು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಮೊದಲನೇ ನೋಡ್ತಾ ಇದ್ದಾಗ ಅವ್ರು ಅನ್ಕೋತಿರ್ತೀವಿ, ಆಮೇಲೆ 2ನೇದು ಯಾವ್ದೋ ಶುರುವಾಗಿರುತ್ತೆ. ಪರಿಪೂರ್ಣ ಧ್ವನಿ ಅನುಕರಣೆಯ ಮಾತಾಡುವ ಕಲಾವಿದ ಅಂದ್ರೆ ಸಂತು ಸರ್. ನನ್ನ ಜೀವನ ಇವತ್ತು ಸಾರ್ಥಕ ಆಯ್ತು ಸರ್. ಬಂದವರೆಲ್ಲ ಬೈದ್ಬಿಟ್ಟು ಹೋಯ್ತಾ ಇದ್ರು, ನೀವು ಹೊಗಳ್ಬಿಟ್ಟು ಹೋಯ್ತಾ ಇದ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಸ್ಫೂರ್ತಿ ಮಾತುಗಳಿಗೆ ತುಂಬಾ ಥ್ಯಾಂಕ್ಸ್ ಸರ್. ಶಂಕರ್ನಾಗ್ ಸರ್ ಜೊತೆ ಪ್ರೀತಿ ಮಾಡು, ತಮಾಷೆ ನೋಡು, ಹದ್ದಿನ ಕಣ್ಣು, ಈ ತರ ಎಷ್ಟೊಂದು ಸಿನಿಮಾಗಳಲ್ಲಿ ನೀವು ಅವ್ರ ಜೊತೆ ಅಭಿನಯಿಸಿದ್ದೀರಾ ಸರ್. ನಿಮ್ಮಿಬ್ಬರ ಸ್ನೇಹ ಒಡನಾಟದ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಶಂಕರ ಅವನ ನೆನೆಸ್ಕೋತಾ ಹೋದ್ರೆ ಹೇಳ್ತಾನೆ ಹೋಗ್ಬೇಕಾಗತ್ತೆ. ಆಕ್ಚುಲ್ ಆಗಿ ಅವನಿಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ನಮಗೆ ಅಂಡರ್ವೇರ್ ಶೂಟಿಂಗ್ ಕಾರವಾರದಲ್ಲಿ ನಡೀತಿತ್ತು. ನಾನು ಅಂಬರೀಷ ಹುಬ್ಳಿಗೆ ಹೋಗ್ಬರೋಣ ಅಂತ ಹೋದ್ರು. ಅಲ್ಲಿಂದ ಬೆಳಗಾಂ ಹತ್ತಾನೆ ಹುಬ್ಳಿಗೆ ಹೋಗ್ತೀನಿ, ನಾನು ಬರ್ತೇನೆ ಅಂತ ಬಂದ. ಹುಬ್ಳಿಗೆ ಅಂಬರೀಷ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ದ. ಒಂದ್ ಕಡೆ ಸರ್ ಸ್ವಲ್ಪ ನಿಲ್ಲಿಸ್ತೀರಾ ಅಂದ. ಏನು ನನಗೆ ಡ್ರೈವಿಂಗ್ ಬರಲ್ಲ, ಸ್ವಲ್ಪ ಹೇಳ್ಕೊಡ್ತೀರಾ ಅಂದ. ಕಲಿಸ್ಲೇನೋ ಅಂದ. ಅಮ್ಮಿ ಕಲ್ಸು ಅಮ್ಮಿ ಅದಕ್ಕೇನಂತೆ, ಬರುವಾಗ ನಾನು ಹೇಳ್ಕೊಡ್ತೀನಿ, ಇದು ಗೇರು ಹೀಗೆಲ್ಲ ಹೇಳ್ಕೊಂಬಂದು. ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು 4ನೇ ದಿವಸ ಬೆಂಗಳೂರಿಗೆ ಬಂದು ಫೋನ್ ಮಾಡ್ತಾನೆ ಬೆಳಗ್ಗೆ ಜಾವ. ಶ್ರೀರಾಜ್, ನಾನು ಬಾಂಬೆಗೆ ಹೊರಟಿದ್ದೀನಿ ಅಂದ. ಹೇಗಪ್ಪ, ಯಾವ ಫ್ಲೈಟು ಅಂದೆ. ಫ್ಲೈಟ್ ಅಲ್ಲ, ಕಾರು ಅಂದ. ಕಾರು ಯಾರು ಡ್ರೈವ್ ಮಾಡ್ತಾ ಇದ್ದೆ? ನಾನೇ ಮಾಡ್ತೀನಿ ಅಂದ. ನೀನ್ ಹೆಂಗ್ ಮಾಡ್ತೀಯ, ಇನ್ನು ಕಲಿತಿದ್ದೆ ಅಂದ್ರೆ ನಾ ಬಾಂಬೆ ತಲುಪೋ ತಕ್ಷಣ ಫೋನ್ ಮಾಡ್ತೀನಿ ಇಂದ. ಆಕ್ಚುಲ್ ಆಗಿ 11:36 ಇವತ್ತು ನಂಗೆ ಜ್ಞಾಪಕ ಇದೆ. ಐ ರೀಚ್ ಬಾಂಬೆ ಅಂದ. ಅಷ್ಟು ಅವನಿಗೆ ಕಲಿಯೋದ್ರಲ್ಲೂ ಇಂಟ್ರೆಸ್ಟು, ಕಲ್ತಿದ್ದನ್ನು ಚೆನ್ನಾಗಿ ತೋರಿಸೋದ್ರಲ್ಲೂ ಇಂಟ್ರೆಸ್ಟು. ಎಂತ ಅಪರೂಪದ ಸಂದರ್ಭಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ ಸರ್. ಕೀರ್ತಿ, ಈಗ ನೀವು ಶಂಕರ್ನಾಗಾಗಿ ಬಂದ್ರಿ. ನಿಮ್ಮ ಪ್ರತಿಭೆ ಏನು ಅಂತ ನಮ್ಮ ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಸ್ಯಾಂಡಲ್ವುಡ್ಗೆ ನಿರ್ದೇಶಕರಾಗಿ ನೀವು ಪರಿಚಿತರಾಗ್ತಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಮಾತು? ಲವ್ ಮದುವೆ ಇತ್ಯಾದಿ ಅಂತ ಸಿನಿಮಾ ಆಲ್ಮೋಸ್ಟ್ ಇನ್ನೊಂದು 6 days ಅಷ್ಟೇ ಶೂಟಿಂಗ್ ಬಾಕಿ ಇದೆ. ಒಂದು ಸಾಂಗ್ ಅಂಡ್ ಒಂದು ಫೈಟ್. ಬಟ್ ನೆನ್ನೆ ಪ್ರೀಮಿಯರ್ ಆಯಿತು. ಮೊದಲನೇ ಸಿನಿಮಾ ಪ್ರೀಮಿಯರ್ ನೆನ್ನೆ ಮಾಡಿದ್ವಿ. ಸೊ ಸದ್ಯದಲ್ಲೇ OTTಯಲ್ಲಿ 2 ಸಿನಿಮಾ ಬರ್ತಾ ಇದೆ, ತಿರುಮಲ ವೈನ್ ಸ್ಟೋರ್ ಮತ್ತು ಚಿತ್ರ ಅಲ್ಲಿ. ಲವ್ ಮದುವೆ ಇತ್ಯಾದಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು 2 months ಒಳಗಡೆ ನಾವು ರಿಲೀಸ್ ಮಾಡಿ ಜನರ ಎದುರುಗಡೆ ಬರ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೇದಾಗ್ಲಿ, ನಿಮ್ಮ ಒಂದು ಸಿನಿಮಾ ಸೂಪರ್ ಹಿಟ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲ, ಈ ಜಿ ವೇದಿಕೆ ಮೇಲೆ ಮಾತಾಡಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಬೇಕಾದ್ರೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಥ್ಯಾಂಕ್ ಯು ಕೀರ್ತಿ. ಆಲ್ ದ ಬೆಸ್ಟ್ ಅರ್ಪಿತಾ. ಥ್ಯಾಂಕ್ ಯು. ಸುಂದರಿ ಅಂತ ಉಬ್ಬು ಹಲ್ಲಿನ ಶ್ರೀರಾಮಚಂದ್ರ ಆಗಿ ಬರ್ತಾ ಇದ್ದಾರೆ. ಸ್ವಾಗತಿಸಿ ಕಮ್ಮದ ರಂಗಯ್ಯ ಹಾಗೂ ಶ್ರೀಮತಿ ಲೀಲಾವತಿ.
ನಾನು ದೋಣಿ ನನ್ನೊಳಗೆ ನೀನು ರಾಣಿ 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 ನಾಗರಾಣಿ ಬುಕ್ಕೆ ವೇಣಿ ವೇಣಿ ನಾಗವೇಣಿ ನೋಡು ಆಡುವ ಭಂಗಿ ನೀರು ದಾವಣಿ ಬೆಳಗಿದ್ದೆ ಲಂಬದ ಮೇಲೆ ಕಿತ್ತೆಯ ಹಿಡಿದರು ಬಟ್ಟೆಗೆ ಮನತು ಪುಟ್ಟಿ ತುಂಬಾ ಜ್ಞಾಪಕ ಐತೆ. ಲೀಲಾವತಿಯವರೇ, ಹೇಗಿತ್ತು ನಿಮ್ಮ ಯಜಮಾನ್ರನ್ನ ಶ್ರೀರಾಮಚಂದ್ರನ ಅವತಾರದಲ್ಲಿ ನೋಡಿದ್ದು? ಖುಷಿ ಆಗ್ತಿದೆ ಮೇಡಮ್, ನಿಜಾನು ಖುಷಿ ಆಗ್ತಿದೆ. ಅವ್ರ ಗಂಡ ಹಾಡಿಳಿ ತುಂಬಾ ಖುಷಿ ಆಗುತ್ತೆ ಮೇಡಮ್, ತುಂಬಾ ಖುಷಿ ಆಗುತ್ತೆ ಮೇಡಮ್. ಇಷ್ಟೇ ಆನ್ಸರ್ ಅಲ್ಲ ರಂಗಣ್ಣ ಅವರೇ? ಮೇಡಮ್, ಕುಣಿಯುವಾಗ ಹಾಡಲ್ಲೇ ಮುಳುಗ್ ಹೋಗ್ಬಿಟ್ಟಿದ್ರಿ ನೀವು. ಈಗ ಶ್ರೀರಾಮಚಂದ್ರ ಚಿತ್ರದ ಇನ್ನೊಂದು ಸೂಪರ್ ಹಾಡಿದೆ, ಅದ್ ಯಾವ್ದು ಅಂತಂದ್ರೆ ಗಗನದಲ್ಲಿ ಮಳೆಯ ದಿನ ಗುಡುಗಿ ಕವನ. ನಂಗೂ ತುಂಬಾ ಇಷ್ಟ. ಈ ಹಾಡನ್ನ ನೀವು ನಮ್ಮೆಲ್ರಿಗೋಸ್ಕರ ಹಾಡ್ಬೇಕು. ಅಯ್ಯೋ ರಾಮ, ಇಲ್ಲಿ ನೋಡ್ತಾ ಇದ್ಯಾ? ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ಹಾಡ್ತೀಯ? ನೋಡ್ತೀಯಾ? ಗಗನದಲ್ಲಿ ಮಳೆಯ ದಿನ ಗುಡುಗಿನ ಕನನ, ಆ ತನ್ನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನದನ ಗುಡುಗೊದನ ಮಳೆ ಮಳೆ ಜನನ, ಆ ತನ್ನನ ದಿನ ಧರಣಿದನ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಸವಿದೆನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನ್ನನ ದಿನ ಧರಣಿದನ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಸವಿದೆನ. ಥ್ಯಾಂಕ್ ಯು. ನೀವು ಮಾತಾಡೋದಕ್ಕಿಂತ ಮುಂಚೆ ಹುಬ್ಬಲ್ ಬರುತ್ತೆ, ಹುಬ್ಬಲ್ ಬರ್ಲಿ ಇಬ್ರಿಗೂ. ಹಾಕೊಳ್ಳಿಲ್ವಾ ಹಲ್ಲು? ಹಾಕೊಳ್ಳಿ ಪ್ಲೀಸ್. ಶ್ವೇತಾ ಮೇಡಮ್, ನೀವು ಹಾಕೊಳ್ಳಿ ಹಲ್ಲು. ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ರು ನೀವು. ಬಂತು ನಂಗು ಬಂತು, ತುಂಬಾ ತುಂಬಾ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಅಯ್ಯಯ್ಯ ಪ್ರೀತಿ ಹಾಡುವಂತು.
ಬಂತು ಬಂತು ನಂಗು ಬಂತು ಹೊಟ್ಟೆ ತುಂಬ ಕೇಗು ಬಂತು ಅಲ್ಲಲ್ಲ ಆಡು ಬಂತು. Such a sport you both are. Seriously, ದೊಡ್ಡ ಚಪ್ಪಾಳೆ ಇವರಿಬ್ಬರಿಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಜೈ ಕನ್ನಡ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು. ಬಂತು ನನ್ಗೂ ಆಸೆ ಬಂತು. ಈಗ ನಮ್ಮ ಶ್ರೀರಾಮಚಂದ್ರ ಪ್ರೇಮ್ ಅವ್ರನ್ನ ನೋಡಿ ನನ್ಗೂ ಮೋಹಿನಿ ಆಗ್ಬೇಕು ಅನ್ನೋ ಆಸೆ ಬಂತು. ಅಲ್ಲ ಶ್ವೇತಾ, ನಿಮ್ಗೆ ತುಂಬಾ ದಿವಸದಿಂದ ಈ ಆಸೆ ಇದೆ ಅಂತ ನಮಗೆ ಗೊತ್ತಿತ್ತು. ಇವತ್ತು ನೆತ್ತಿಗೆ ಸೈಕಲ್ ಗ್ಯಾಪ್ ಅಲ್ಲಿ ನಿಮ್ಮ ಆಸೆನ ಮೇಡಮ್ ಸೈಕಲ್ ಇಲ್ಲೇ ಇದೆ. ಸೈಕಲ್ ಗ್ಯಾಪ್ ಏನ್ ಬೇಕಾಗಿಲ್ಲ, ಸೈಕಲ್ಲೇ ಇದೆ. ಏನ್ ಗೊತ್ತಾ, ನಿಜವಾಗ್ಲೂ ನೀವು ಒರಿಜಿನಲ್ ಹಲ್ಲಿಗಿಂತ ಇದೆ ಚೆನ್ನಾಗಿ ಕಾಣ್ತೇನೆ. ತುಂಬಾ ಜನಕ್ಕೆ ಆಸೆ ಇತ್ತು ಇವೆಲ್ಲ ನೋಡ್ಬೇಕು ನಾನು ಮಾಡೋದು ಅಂತ. ಯಾರ್ಯಾರು ಅಂತಾರೋ ಅವಿನಾಶ್ ಮನೆ ಒಳಗಡೆ ಸೇರಿಸ್ತಾರೋ ಇಲ್ವಾ ಗೊತ್ತಿಲ್ಲ. ಅವಿನಾಶ್ ಸರ್ ಇದ್ರೆ ಹೇಳ್ತಾ ಇದ್ದೆ, ಸರ್ ನೋಡಿ ನಿಮ್ಮ ಹೆಂಡತಿ ನಾಗವಲ್ಲಿಯಾಗಿ ಹೇಗೆ ಬದಲಾಗ್ತಾ ಇದ್ರು ನೋಡಿ. ನಂಗಂದೇ ಕನ್ನಡ ಒಂದ್ಮೇಲೆ ಹಿಂಗೆಲ್ಲ ಆಗ್ಬಿಟ್ಟಿದ್ದಾಳೆ ಅವಳು ಅಂತ ಅವನಿಗೆ ಮಾಲ ಬಿಲ್ಲಿಂಗ್ ಹಾಕ್ಬೋದು ಅಲ್ಲ. ಮನೆ ಒಳಗಡೆ ಏನಿದ್ದಾರ ಪ್ರೇಮ್, ನೀವೇನೋ ಜೊತೆಲ್ಲ ಕರ್ಕೊಂಡು ಬರ್ತೀರ, ನಾವೇನ್ ಮಾಡ್ಬೇಕು ಹೇಳಿ. ಓಕೆ ಕಮಲರಂಗ ಅವರೇ ಥ್ಯಾಂಕ್ ಯು, ಅಂಡ್ ಲೀಲಾವತಿ ಅವರೇ ಥ್ಯಾಂಕ್ ಯು. ನಮಸ್ಕಾರ. ಈಗ ನೋಡಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಶ್ರೀರಾಮಚಂದ್ರನಾಗಿ ಹೇಗೆ ಬದಲಾಗ್ತಾರೆ ಅಂತ. ಪ್ರೇಮ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇದು ನನ್ನ ಫೇವ್ರೆಟ್ ಸಿನಿಮಾ. ರವಿ ಸರ್ ಅವ್ರ ಪರ್ಫಾರ್ಮೆನ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸಿನಿಮಾದಲ್ಲಿ ಅಂತ. ಪ್ರೇಮ್ ಅವರೇ ಈ ಒಂದು ಸಾಂಗ್ಗೆ ಬಂದು ಪರ್ಫಾರ್ಮ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಬಣ್ಣ ನನ್ನ ಒಲವಿನ ಬಣ್ಣ ಅಂತ ಕಲರ್ಫುಲ್ ಆಗಿ ಬರ್ತಾ ಇದ್ದಾರೆ. ಸ್ವಾಗತಿಸಿ ತುಂಟ ತುಂಟಿ ಜೋಡಿ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್. ಈ ನೀಲಿ ಮೋಹಕ ಕಣ್ಣ ಚೆಲುವಲ್ಲಿ ಬಾವಿನ ಬಣ್ಣ ರಂಗಾದ ಕೆನ್ನೆ ತುಂಬ ಆ ಸಂಜೆ ಓಡಿ ಬಂದ
ಪಾನಿಯಲ್ಲಿ ಜಾರಿಪಟ್ಟ ಕಾಮನ ಬಿಟ್ಟು ಒಲವು ಕವಲು ಹಾಗಿದ್ದು ಚಿನ್ನ ಬಣ್ಣ 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 ನನ್ನ ಒಳಗಿನ ಬಣ್ಣ ನನ್ನ ಬದುಕಿನ ಬಣ್ಣ. ಸರ್, ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ನೀವು. ಇದೇ ಬಂಧನ ಚಿತ್ರದಲ್ಲಿ ಮಿಸ್ ನಂದಿನಿ ಅಂತ ಒಂದು ಡೈಲಾಗ್ ಇದೆಯಲ್ಲ ಸರ್, ಆ ಎಲ್ಲಾ ವಿಷ್ಣು ಅಭಿಮಾನಿಗಳಿಗೆ ಆ ಡೈಲಾಗ್ ಸಿಕ್ಕಾಪಟ್ಟೆ ಇಷ್ಟ ಸರ್. ಆ ಒಂದು ಡೈಲಾಗ್ನ ನೀವು ಮ್ಯಾಮ್ಗೋಸ್ಕರ ಎನಾಕ್ಟ್ ಮಾಡಿ ತೋರಿಸೋದಾದ್ರೆ ಹೇಗೆ? ಈಗ ನಂದಿನಿ ಬರ್ತಾ ಇದ್ದಾಳೆ, ಅವಳ ಹತ್ರ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಅನ್ನೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ಪ್ರಾಕ್ಟೀಸ್. ಸಪೋಸ್ ನಂದಿನಿ ಆ ಕಡೆಯಿಂದ ಬರ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಣ. ನಂದಿನಿ ಎಂಟ್ರಿ. ಗುಡ್ ಮಾರ್ನಿಂಗ್ ಡಾಕ್ಟರ್ ಹರೀಶ್. ಗುಡ್ ಮಾರ್ನಿಂಗ್ ಮಿಸ್ ನಂದಿನಿ. ಪ್ಲೀಸ್ ಟೇಕ್ ದಿಸ್. Thank you. It's nice. It's very nice. ಮಿಸ್ ನಂದಿನಿ, ಇವತ್ತು ನೀವು ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಬಹಳ ದಿವಸಗಳಿಂದ ನಿಮ್ಮೊಂದು ಮಾತು ಹೇಳಬೇಕು ಅಂತ ಅನ್ಕೋತಾ ಇದ್ದೆ. ಯುನೋ, ಐ ಲವ್ ಯು. ನಾನು ನಿಮ್ಮನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ಹರೀಶ್, ಈ ರೆಡ್ ರೋಸ್ ಡೇಂಜರ್, ಬೇಡ. ಈ ಡೈರೆಕ್ಟ್ ಅಪ್ರೋಚ್ ನಾಟ್ ಅಟ್ ಆಲ್ ಗುಡ್. ನೀನೇ ಬೇರೆ ಏನಾದರೂ ಯೋಚನೆ ಮಾಡು. ಗುಡ್ ಮಾರ್ನಿಂಗ್ ರೀ, ದಯವಿಟ್ಟು ಇದನ್ನ ತಗೊಳ್ರಿ. ಇಟ್ಸ್ ನೈಸ್, ತುಂಬ ಚೆನ್ನಾಗಿದೆ. ಮಿಸ್ ನಂದಿನಿ, ನಿಮಗೆ ಚೆನ್ನಾಗಿದೆ ಅಂದರೆ ನನಗೂ ಚೆನ್ನಾಗಿದೆ ರೀ. ಡಾಕ್ಟರ್ ಹರೀಶ್, ನೀವು ನನ್ನ ಹತ್ರ ಏನೋ ಹೇಳಬೇಕು ಅಂತ ಇದ್ರಿ. ಹೌದು ರೀ ಮಿಸ್ ನಂದಿನಿ ರೀ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಆಗಿರ್ಬೇಕು. ಇಷ್ಟು 6 ಗುಣಗಳು ಯಾವ ಹುಡುಗಿಲಿರುತ್ತೆ ಅಂತ ಭಾಳ ಡೌಟಲ್ಲಿದ್ದೆ ರೀ. ಆದರೆ ಇವತ್ತು ನಿಮ್ಮನ್ನು ನೋಡಿದೆ ರೀ. ನಂದಿನಿ, ಹೇಳ್ರಿ, ನೀವು ನನ್ನ ಮದುವೆ ಮಾಡ್ಕೋತೀರಿ ಏನ್ರಿ? ನೀವು ನನ್ನ ಮದುವೆ ಮಾಡ್ಕೋತೀರಿ ಏನ್ರಿ? ನೀವು ಇಲ್ದಿರೋ ನನ್ನ ಬಾಳು ಶೂನ್ಯ ರೀ, ಶೂನ್ಯ. ನೀವು ನನ್ನ ಜೊತೆ ಇದ್ರೆ ನಾನು ನಂಬರ್ 1, ನಾವಿಬ್ರು ಜೊತೆಲಿದ್ರೆ ಜೋಡಿ ನಂಬರ್ 1 ರೀ, ಜೋಡಿ ನಂಬರ್ 1. ಗಾಡ್, ಸಾಕಾಗಿದಲ್ಲ. ಅದೇ ಹಾವ, ಅದೇ ಭಾವ. ಸರ್, ವಿಷ್ಣು ಸರ್ ಜೊತೆ ನಿಮ್ಮ ನಂಟು ಹೇಗಿತ್ತು ಸರ್? ವಿಷ್ಣು ಸಾರು ಅವರು ನಾನು ಒಂದು ತಾಯಿ ಹೊಟ್ಟೆಲಿ ಹುಟ್ಟಲಿಲ್ಲ ಅಷ್ಟೇ, ಅದು ಬಿಟ್ಟರೆ ಇನ್ನು ಬೇರೆ ಯಾವುದೇ ವ್ಯತ್ಯಾಸನೇ ಇರಲಿಲ್ಲ ನಮ್ಮಿಬ್ಬರಲ್ಲಿ. ಬಿಗಿನಿಂಗಲ್ಲಿ ನಾನು 1996ರಲ್ಲಿ ತುಂಬಿದ ಮನೆ ಅಂತ ಆ್ಯಕ್ಟ್ ಮಾಡಿದಾಗ ಅವ್ರ ಮಗನ ಪಾತ್ರ. ಆಗ ಅಷ್ಟಾಗಿ ಅವರು ಸಿಕ್ಕಾಗ ನಮಸ್ಕಾರ ಸರ್, ನಮಸ್ಕಾರ, ಹೀಸ್ ಮೂಡಿ. ಯು ಹ್ಯಾವ್ ಅ ಪಿಕ್ಚರ್. ಅವ್ರ ಬರ್ಡೇ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ಇದ್ರು. ಆಮೇಲೆ ಎಲ್ಲಿ ಸಿಕ್ಕರು ನಾವು ರಾಜಕೀಯ ದೊಡ್ಡವ್ರು ಸಿಕ್ಕಾಗ ಮಾತಾಡ್ತಾ ಇದ್ವಿ, ನಮಸ್ಕಾರ ಅಂತ ಇದ್ರು. ಯಜಮಾನ ಅನ್ನೋ ಸಿನಿಮಾದಲ್ಲಿ ಮೀಟ್ ಮಾಡಿದ್ವಿ, ಅಣ್ಣ ನನ್ನ ತಮ್ಮ. ಸೊ ಅಲ್ಲಿ ಸಿಕ್ಕಾಬಟ್ಟೆ ನಮ್ಮನ್ನ ಅವ್ರು ಹಚ್ಕೊಂಡ್ರು, ನಾವು ಅವ್ರನ್ನ ಪೂಜಿಸ್ತಾ ಇದ್ವಿ, ಅವ್ರು ಹಚ್ಕೊಂಡ್ರು ನಮ್ಮನ್ನ. ಇವಳು ಮಾಡೋ ಕಾಫಿ ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಸಚ್ ಎ ವಂಡರ್ಫುಲ್ ಫ್ರೆಂಡ್ಶಿಪ್, ಸಚ್ ಎ ವಂಡರ್ಫುಲ್ ಮ್ಯಾನ್. ಅವರು ಇನ್ನೂ ಇರಬೇಕಿತ್ತು, ಇನ್ನೂ ಬಹಳ ವರ್ಷಗಳು ಇರಬೇಕಾಗಿತ್ತು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ವು, ನಾವು ಅವ್ರ ಜೊತೆ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾ ಇದ್ವಿ. ನಿಜವಾಗ್ಲೂ ದೊಡ್ಡ ಲಾಸ್ ಇದು.
ಇನ್ನೊಂದು ವಿಷಯ ನಾನು ಎಲ್ಲೂ ಹೇಳಿಲ್ಲ, ಇವತ್ತು ಹೇಳ್ತೀನಿ. ಅವ್ರು ನಮ್ಮ ಜೊತೆ ಎಷ್ಟು ಇಂಟ್ರಾಕ್ಷನ್ ಆಗಿತ್ತು, ನಮ್ಮ ಒಳಗಡೆ ಎಷ್ಟು ಬೆರ್ತು ಹೋಗಿದ್ರು ನನಗೆ ಒಂದು ಸಣ್ಣ ಉದಾಹರಣೆ. ಡಿಸೆಂಬರ್ 29 ಅವ್ರು ತೀರು ಹೋದ್ರು ಅಂತ ಹೇಳಕ್ ನನ್ ಬಾಯಿಲ್ಲ, ಬಟ್ ಆದ್ರೂ ದೈಹಿಕವಾಗಿ ಇಲ್ವಲ್ಲ. ಅವತ್ತು 2.25 ಗಂಟೆಲಿ ನಮ್ಮಿಬ್ರಿಗೂ ಎಚ್ಚರ ಆಯ್ತು. ಕಣ್ಣು ಬೆಳ್ಳಗಿದೆ, ನಮ್ಗೆ ಏನು ಚೂರು ನಿದ್ದೆ ಇಲ್ಲ. ಇವಳು ಯಾಕೋ ಬಾಡಿ ಎಲ್ಲ ಪೇನ್ ರೀ ಅಂತ ಇದ್ಲು. ಹೇಳ್ತಾರಲ್ಲ ಯಾರಾದ್ರೂ ಹೋಗುವಾಗ ಒಂಥರ ಏನೋ ಆಗತ್ತೆ ಅಂತ. ಸರಿ, ಆ ಟೈಮಲ್ಲಿ ಮೈಸೂರಲ್ಲಿ ಇವಾಗ ಸ್ಟ್ರಗ್ಲಿಂಗ್ ಆ ಟೈಮಲ್ಲಿ ಅವರು ನಮಗೆ. ಆಮೇಲೆ ಪದ್ಮಾ ವಸಂತಿ ಅವ್ರು ಫೋನ್ ಮಾಡಿ ಅಭಿಜಿತ್ ವಿಷ್ಣು ಅವರು ಹೋಗ್ಬಿಟ್ರಂತೆ. ನಂಗೆ ಶಾಕ್. 15 ದಿನ ಕೆಳಗಡೆಗೆ ನಮ್ಮನ್ನ ಬನ್ನಿ ಅಂದ್ರು. ಹೋದ್ವಿ, ನಾನು ಇವಳು ಹೋದ್ವಿ, ಮಾತಾಡ್ತಿದ್ವಿ. ಗೇಟ್ ತನಕ ಬಂದ್ರು. ಗೇಟ್ ತನಕ ಬಂದು ಹಿಂಗೆ ವಿಶ್ ಮಾಡ್ತಾ ಇದ್ರು, ಹಿಂಗೆ ವಿಶ್ ಮಾಡ್ತಾ ಇದ್ರು. ನಾನು ಕಾರ್ ಹಾಕೊಂಡು ಟರ್ನ್ ಮಾಡ್ಕೊಂಡು ಹಿಂಗೆ ನೋಡ್ತೀನಿ, ಹಿಂಗೆ ವಿಶ್ ಮಾಡ್ತಾ ನಿಂತಿದ್ದಾರೆ ಹಿಂಗೆ ಹಿಂಗೆ. ಅದೇ ಲಾಸ್ಟ್. ನನಗೆ ಇವತ್ತಿಗೂ ಆ ವಿಶ್ ಮಾಡ್ತಾ ಇದ್ದ ಜ್ಞಾಪಕ ಇದೆ ನನಗೆ. ಇವತ್ತಿಗೂ ನನಗೆ ಅದನ್ನ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಅದನ್ನ ನನಗೆ ಈ ಸೆಕೆಂಡು ವಿಶ್ ಮಾಡ್ತಾ ಇದ್ದು, ಆ ವೈಟ್ ಅಂಡ್ ವೈಟ್ ಆ ಕ್ಯಾಪ್ ಹಾಕೊಂಡು ಹಿಂಗೆ ಅಂತ ಇದ್ರು. ನಾವು ಸುಮ್ಮನೆ ಬಂದ್ಬಿಟ್ಟು ಮುಂದಿನ ನನಗೆ ಗೊತ್ತಿಲ್ಲ. ಅಷ್ಟೇ ಅವರು ಮತ್ತೆ ಅವ್ರಿಗೆ ಅವರೇ ಸಾಟಿ, ಮತ್ತೆ ಅವರೇ ಹುಟ್ಟು ಬರಬೇಕು. ನಿಜ ಸರ್. ವಿಷ್ಣು ಸರ್ ಬಗ್ಗೆ ಮಾತಾಡಿದ್ರೆ ಎಲ್ಲರೂ ಭಾವುಕರಾಗ್ತೀವಿ. ಆ ಮಹಾನ್ ಚೇತನಕ್ಕೆ ನಮ್ಮ ಜೋಡಿ ನಂಬರ್ 1 ವೇದಿಕೆಯ ಮೂಲಕ ಶಿರಶಾಷ್ಟಾಂಗ ನಮಸ್ಕಾರವನ್ನ ಹೇಳ್ತೀವಿ. ಅಭಿಜಿತ್ ಸರ್, ತೆರೆ ಮೇಲೆ ಫ್ಯಾಮಿಲಿ ಸ್ಟಾರ್ ಆಗಿ ಇಡೀ ಕರ್ನಾಟಕವನ್ನ ರಂಜಿಸಿದವರು ಇವರು. ನಿಮ್ಮ ಬದುಕಿನ ಪಯಣವನ್ನ ನೋಡ್ಕೊಂಡು ಬರೋಣ ಸರ್. AV ಪ್ಲೀಸ್. ಫ್ಯಾಮಿಲಿ ಸ್ಟಾರ್ ಎಂದೇ ಕನ್ನಡಿಗರ ಮನೆ ಮನದಲ್ಲಿ ಚಿರಪರಿಚಿತರಾದವರು ಶ್ರೀಯುತ ಅಭಿಜಿತ್. ಬಾಲ್ಯದ ಹೆಸರು ರಾಮಸ್ವಾಮಿ. ಶಾಲಾ ದಿನಗಳಿಂದಲೇ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ಕನ್ನಡ ಚಿತ್ರರಂಗದ ವಿಶಿಷ್ಟ ನಟ, ಗಾಯಕ, ನಿರ್ಮಾಪಕ ಮತ್ತು ನಿರ್ದೇಶಕ. 80ರ ದಶಕದಲ್ಲಿ ಚಿತ್ರರಂಗ ಪ್ರವೇಶಿಸಿದ ಇವರು ನಾಯಕನಾಗಿ, ಖಳನಾಯಕನಾಗಿ ಮತ್ತು ಪೋಷಕ ನಟನಾಗಿ 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಲವು ನಿರ್ದೇಶಕರ ಬಳಿ ಅವಕಾಶಕ್ಕಾಗಿ ಸುತ್ತಾಡಿದ ಮೇಲೆ ಸಂಸಾರದ ಗುಟ್ಟು, ಶಾಂತಿ ನಿವಾಸ, ಜನನಾಯಕ ಮುಂತಾದ ಚಿತ್ರಗಳಲ್ಲಿ ಪೋಷಕ ನಟನಾಗಿ ನಟಿಸಿದರು. 1993ರಲ್ಲಿ ತೆರೆಕಂಡ ರಂಜಿತಾ ಚಿತ್ರದಿಂದ ನಾಯಕ ನಟನಾಗಿ ನಟಿಸಲಾರಂಭಿಸಿದರು. ಯಜಮಾನ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರ ಸಹೋದರನಾಗಿ ನಟಿಸಿ ಚಿತ್ರಮಂದಿರದಲ್ಲಿ ಸಿಳ್ಳೆ ಹಾಕಿಸಿಕೊಂಡರು. ಏನು ತಪ್ಪು ಮಾಡಿದ್ರು ನಮ್ಮನ್ನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲ ಅಣ್ಣ. 2005ರಲ್ಲಿ ಸಮರಸಿಂಹ ನಾಯಕ ಎಂಬ ಚಿತ್ರವನ್ನ ಸಹ ನಿರ್ಮಾಣ ಮಾಡಿದರು. ನಂತರ 2009ರಲ್ಲಿ ರಾಮ್ ಕುಮಾರ್ ನಾಯಕನಾಗಿ ನಟಿಸಿದ ಜೋಡಿ ನಂಬರ್ 1 ಚಿತ್ರಕ್ಕೆ ಕಥೆ ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿದರು. ನವರಸ ನಾಯಕ ಜಗ್ಗೇಶ್ ರವರ ಸರ್ವರ್ ಸೋಮಣ್ಣ ಚಿತ್ರದಲ್ಲಿ, ನಟ ಸಾರ್ವಭೌಮ ರಾಜ್ಕುಮಾರ್ ರವರ ಜೀವನ ಚೈತ್ರದಲ್ಲಿ, ರೆಬಲ್ ಸ್ಟಾರ್ ಅಂಬರೀಶ್ ರವರ ಮಿಸ್ಟರ್ ಅಭಿಷೇಕ್ ಚಿತ್ರದಲ್ಲಿ ತಮ್ಮ ಅಭಿನಯದ ಉತ್ತುಂಗವನ್ನ ತೋರಿಸಿದ್ದಾರೆ. ಅಕ್ಷರಮಾಲೆ ಎಂಬ ಗಾಯನ ಸ್ಪರ್ಧೆಯಲ್ಲಿ ನಿರೂಪಕರಾಗಿ 17 ವರ್ಷಗಳ ಕಾಲ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇಷ್ಟೆಲ್ಲಾ ಸಾಧಿಸಿ ಬೆಳೆದು ನಿಂತ ನಾಯಕ ನಟ ಸತತ 7 ವರ್ಷಗಳ ಕಾಲ ನಟಿಸದೇ ಹೋದದ್ದು ಅವರ ಬದುಕನ್ನೇ ಏರುಪೇರಾಯಿಸಿತು. ಈ ಸುದೀರ್ಘ ಕಾಯುವಿಕೆ ಅವರಿಗೆ ಮಹಾನ್ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಾಡಾಯಿತು. ಈ ಒಂದು 7-8 ವರ್ಷದಿಂದ ಏನಕ್ಕೆ ಆಫರ್ ಬರಲಿಲ್ಲ ಅಂತ ಗೊತ್ತಿಲ್ಲ. ನಂತರ ಅವರು ಮೇಕಪ್ ಹಚ್ಚಿದ್ದು ಜಿ ಕನ್ನಡ ವಾಹಿನಿಯ ಸತ್ಯ ಧಾರಾವಾಹಿಗಾಗಿ. ಪ್ರೇಮದ ವೈಭವವನ್ನ ತೋರುತ್ತಿರುವ ಶ್ರೀ ಅಭಿಜಿತ್ ರವರನ್ನ ಸಮಸ್ತ ಕರ್ನಾಟಕದ ಪರವಾಗಿ ಅಭಿನಂದಿಸುತ್ತಿದೆ ಜೋಡಿ ನಂಬರ್ 1 ವೇದಿಕೆ. ನಿಮ್ಮ ಜರ್ನಿನ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಹೇಗನ್ಸುತ್ತೆ ಸರ್? ಒಂದ್ಸಲ ತುಂಬಾ ಖುಷಿನೂ ಆಗುತ್ತೆ. ಯಾಕಂದ್ರೆ ಬಿಕಾಸ್ ಬ್ಯಾಗ್ ತಗಲಾಕೊಂಡು ಬ್ಯಾಂಗ್ಳೂರಿಗೆ ಬಂದವನು ಇವತ್ತು ಊಟ ಮಾಡಿದ್ರೆ ಮತ್ತೆ ಎಂದು ಊಟ ಸಿಗುತ್ತೋ ಅಂತ ಗೊತ್ತಿಲ್ಲದೆ ನಡೀತಾ ಇದ್ದ ದಾರಿ, ಎಲ್ಲಿ ಮಲ್ಕೊಳ್ಳೋಕೆ ಗೊತ್ತಿಲ್ಲ ಅಂತ ಒಂದು ತಿರುಗಾಡ್ತಾ ಇದ್ದ ನನಗೆ ಭಗವಂತ ಕೈ ಹಿಡಿದು ಜನಗಳ ಪ್ರೀತಿ ಕೊಟ್ಟು ಆಶೀರ್ವಾದ ಕೊಟ್ಟು ಆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಇಷ್ಟೆಲ್ಲ ಆಯ್ತು. ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ, ಅದೇ ಟೈಮ್ 3ನೇ ಸಿನಿಮಾ ಮಾಡಿ ಸ್ವಲ್ಪ ನಾವು ಸ್ಟ್ರಗಲ್ ಮಾಡ್ಬೇಕಾ ಪ್ರಸಂಗ ಬಂತು. ಸೊ ಸಿನಿಮಾ ಮಾಡಿದ್ರೆ ವಿಷ್ಣು ಸರ್ ಹಾಕೊಂಡು ಸಿನಿಮಾ ಮಾಡೋಣ, ದೊಡ್ಡ ಲೆವೆಲ್ ಸಿನಿಮಾ ಮಾಡೋಣ, ಇಲ್ಲಾಂದ್ರೆ ಸಾಕು ಅವ್ರನ್ನ ಹಾಕೊಂಡು ಮಾಡೋಣ ಅಂತ ಟೈಮ್ ಅವ್ರು ನಮ್ಗೆ ಸಿಗ್ಲಿಲ್ಲ ನಮ್ಗೂ. ಈ ಮಧ್ಯೆ 8 ವರ್ಷಗಳ ಕಾಲ ಸರ್ ನಟಿಸದೆ ಮನೇಲೆ ಉಳ್ಕೊಳ್ತಾರೆ. 1 ದಿನ ಅಲ್ಲ, 2 ದಿನ ಅಲ್ಲ, 2920 ದಿನಗಳ ಕಾಲ
ಆ ಜೀವನ, ಆ ಸಂದರ್ಭಗಳು ಹೇಗಿತ್ತು ಮ್ಯಾಮ್? ಅವಳಿಗೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಇವರು ಆಗ ನನಗೆ ಪಾತ್ರಗಳು ಆಫರ್ ಮಾಡಿದ್ರು. ಹೇಗ್ ಮಾಡಿದ್ರು ಕೇಳ್ತಾ ಇದ್ದ ರೀತಿ ಸರಿ ಇಲ್ಲ, ಕರೆದ ಪಾತ್ರ ಸರಿ ಇಲ್ಲ. ಬಿಕಾಸ್ ನಾವು ಒಂದು ಹತ್ತುತ್ತೀವಿ, ಒಂದು ಇಲ್ಲಿರ್ಬೇಕು, ಇಲ್ಲ ಮೇಲೆ ಹೋಗ್ಬೇಕು, ಇಲ್ಲಿಂದ ಕೆಳಗೆ ಬರಕ್ಕೆ ಇಷ್ಟ ಆಗಲ್ಲ. ಕರೆಕ್ಟ್. ಮನಸ್ಸು ಒಪ್ಪಲ್ಲ, ಅನಿವಾರ್ಯವಾಗಿ ಏನಾದ್ರು ಹೋಗ್ಬೇಕು. ಅಂತ ಟೈಮಲ್ಲಿ ಹೇಳಿದ್ರು ಖಾಲಿ ಕುತ್ಕೊಳ್ಳೋಕ್ಕಿಂತ ಮಾಡ್ರಿ ಅಂತ. ನಾನು ಮಾಡ್ಲಿಲ್ಲ. ನಾನು ಆ ಟೈಮ್ನಲ್ಲಿ 7-8 ವರ್ಷಗಳ ಕಾಲ ಅವಾಗ ತಾನೇ ನನ್ನ ಮಕ್ಕಳು ಕೆಲ್ಸಕ್ಕೆ ಸೇರ್ಕೊಂಡು ಓದಿ ಕೆಲ್ಸಕ್ಕೆ ಸೇರ್ಕೊಂಡಿದ್ರು. ಅವ್ರಿಗೆ ಸಡನ್ ಆಗಿ ನಮ್ದು ಕಮಿಟ್ಮೆಂಟ್ಸು, ನಮ್ದು ದಿನ 2-3 ಲಕ್ಷ ರೂಪಾಯಿ ನಾವು ಇಂಟ್ರೆಸ್ಟ್ ಕಟ್ತಾ ಇದ್ವಿ ತಿಂಗಳಿಗೆ. ಅವಾಗ ಸ್ವಲ್ಪ ಸ್ಟ್ರಗ್ಲಿಂಗ್ ಆಯ್ತು. ಆ ಟೈಮಲ್ಲಿ ಇವರು ಕಷ್ಟಪಟ್ಟು LIC ಅಮೌಂಟ್ಗಳು ಎಷ್ಟೊಂದು ಮಾಡಿದ್ರು. ಆ ಸೇವಿಂಗ್ಸು ಮತ್ತೆ ಒಂದೆರಡು ಸೈಟ್ಸು ಮತ್ತೆ ಇನ್ನ ಇಷ್ಟೊಂದು ಅಮೂಲ್ಯವಾದ ವಸ್ತುಗಳನ್ನ ಕಳ್ಕೊಂಡ್ವಿ. ಬಟ್ ನಾನು ಅವ್ರಿಗೆ ಹೇಳೋದು, ಘಟ ಇದ್ರೆ ಮಠ ಕಟ್ಬೋದು, ತಲೆನೇ ಕೆಡಿಸ್ಕೋಬೇಡಿ. ಸೂಪರ್ ಮೇಡಮ್, ವೆರಿ ನೈಸ್ ಮ್ಯಾಮ್. ಈ 1-2 ವರ್ಷದಿಂದ ನಾವು ಸುಧಾರಿಸ್ಕೊಳ್ತಾ ಇದೀವಿ. ಥ್ಯಾಂಕ್ಸ್ ಟು ಜಿ. ಆಕ್ಚುಲಿ ನಾವು ಬೇಜಾರಲ್ಲಿದ್ವಿ, ಈ ಪ್ರೋಗ್ರಾಮ್ ಕಟ್ಟೋದು ನಮಗೆ ಖುಷಿ ಕೊಟ್ಟಿದ್ದಾರೆ. ಹೌ ಸ್ವೀಟ್. ವೆರಿ ನೈಸ್ ಮ್ಯಾಮ್, ವೆರಿ ವೆಲ್ ಸೆಟ್. ಹೌದು, ಕಷ್ಟಗಳೇನು ಕೇಳ್ಕೊಂಡು ಬರಲ್ವಲ್ಲ, ಬರ್ಬೋದಾ ಅಂತ ಅಭಿಜಿತ್ ಸರ್ ಹೇಳ್ದಂಗೆ ಬೇರೆ ಬೇರೆ ಕಲಾವಿದರಿಗೆ, ಬೇರೆ ಬೇರೆ ತಂತ್ರಜ್ಞರಿಗೆ, ಬೇರೆ ಬೇರೆ ಹಂತಗಳಲ್ಲಿ ಈ ಎಲ್ಲ ಕಷ್ಟಗಳು ಬಂದು ಹೋಗಿರ್ತವೆ. ಹಾಗಾಗಿ ಇದಕ್ಕೆ ನಾವು ತಕ್ಷಣ ನಾವು ಸ್ಪಂದಿಸಬಹುದು. ಬೇರೆಯವ್ರಿಗೆ ಇದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕಲಾವಿದರು ಅಂದ್ರೆ ಇವ್ರಿಗೇನ್ರಿ ಕಾರು ಮನೆ ಎಲ್ಲ ಇದೆಯಲ್ಲ, ನಾವು ಇಳಿದು ಬಸ್ಸಲ್ಲಿ ಹೋಗಕ್ ಆಗಲ್ಲ, ಬಾಡಿಗೆಗಾದ್ರೂ ತಗೋಬೇಕಾಗತ್ತೆ, ಬಸ್ಸಲ್ಲಂತೂ ಹೋಗಕ್ಕಾಗಲ್ಲ. ಅಲ್ಲ, ನಮ್ ಕಷ್ಟ ಹೇಗೆ ಅಂದ್ರೆ ನಮಗೆ ಬಸ್ಸಲ್ಲಿ ಹೋಗಕ್ಕೆ ಸಂಕೋಚ, ಆಟೋಲ್ಲಿ ಹೋಗಕ್ಕೆ ಕಾಸಿರಲ್ಲ. ಇದು ಕಲಾವಿದರ ಪರಿಸ್ಥಿತಿ ಆಗಿರುತ್ತೆ. ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಲವ್ಲಿ ಸ್ಟಾರ್ ಅಭಿಜಿತ್ ಸರ್ ಅವರ ಸ್ಟ್ರಗ್ಲಿಂಗ್. ಇದು ಒಂದು ನನ್ನ ಸಣ್ಣ ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ನನ್ನ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೆ, ಪ್ರಾಣ ಅಂತ ಒಂದು ಸಿನಿಮಾ. ಆಗ ನನ್ನ ಹತ್ರ ಕಾರ್ ಇಲ್ಲ, ಬೈಕ್ ಇರಲಿಲ್ಲ, 2 ವೀಲರ್ ಇಲ್ಲ, ಏನೂ ಇಲ್ಲ. ನಾನು ಓಡಾಡ್ತಾ ಇದ್ದಿದ್ದೆ ಬಸ್ಸಲ್ಲಿ. ಆ ಸಮಯದಲ್ಲಿ ರಾತ್ರೋರಾತ್ರಿ ನಾನು ಹೀರೋ ಆಗೋದೆ. ಸೊ ಎಲ್ಲ ಪೇಪರಲ್ಲೂ ತುಂಬ ಫುಲ್ ಶೀಟ್ ಆ್ಯಡು. ಯಾರೋ ಹುಡುಗ ಬಂದ, ಈಗ ಉಪೇಂದ್ರ ಅವ್ರು ಬಂದು ಕ್ಲಾಪ್ ಮಾಡಿದ್ರಂತೆ, ದೊಡ್ಡ ಸಿನಿಮಾ ಅಂತೆ, ಎಲ್ಲ ಫುಲ್ಲು ಎಲ್ಲ ಪೇಪರಲ್ಲಿ ಮ್ಯಾಗ್ಝಿನಲ್ಲಿ ಆ ವಾರ ಪೂರ್ತಿ ನಂದೇ ಫೋಟೋ. ಕಟ್ ಮಾಡಿದ್ರೆ 20 ಡೇಸ್ ಶೂಟಿಂಗ್ ಆಯಿತು. ಅದಾದಮೇಲೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್, ಶೂಟಿಂಗ್ ನಿಂತೋಯ್ತು. ಸೊ ಆ ಸಂದರ್ಭದಲ್ಲಿ ರೋಹಿಣಿ ಮೇಡಮ್ ಅವರು ಅಭಿಜಿತ್ ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟರು, ಅದೇ ರೀತಿ ನನ್ನ ಹೆಂಡತಿ ಜ್ಯೋತಿ ಆ ಟೈಮಲ್ಲಿ. ನಾವು ಅಂದ್ಕೊಂಡ್ರೆ ವಿಧಿ ಒಂದು ಬಯಸುತ್ತಂತಲ್ಲ, ಆ ಥರ ನನ್ನ ಕನಸಿದ್ದಿದೆ. ನಾನು ಹುಡುಗಿನ ತುಂಬ ಪ್ರೀತಿಸಿ ಮದುವೆ ಆಗಬೇಕು, ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಲೈಫ್ ಲಾಂಗು ಹೊರಗಡೆ ಎಲ್ಲೂ ಕೆಲಸಕ್ಕೆ ಕಳಿಸ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ವಿಧಿ ನೋಡಿ ಹೇಗಿರುತ್ತೆ. ನನಗೋಸ್ಕರ ಸಂಸಾರ ಜವಾಬ್ದಾರಿ ಅವಳು ತೊಗೊಂಡ್ಲು, ಅವಳು ಕೆಲಸಕ್ಕೆ ಹೋಗಿ ಶುರು ಮಾಡಿದ್ಲು, ನನಗೆ ಬಸ್ ಪಾಸ್ ಕೊಡಿಸಿದ್ಲು, ಪೂರ್ತಿ ನೀನು ಎಲ್ಲೆಲ್ಲ ಅವಕಾಶ ಸಿಗುತ್ತೆ ತಿರ್ಕೊಂಡಿರೋ ಅಂತ ಹೇಳಿದ್ಲು. ಸೊ ಹಿಂಗೆಲ್ಲ ಮಾಡಿ 2 ವರ್ಷ ಅವಳು ನನಗೆ ಅನ್ನ ಹಾಕಿದ್ಲು. ಅದು ಬಿಟ್ಟರೆ ನನ್ನ ತಂದೆ ಒಬ್ಬರೇ ಹೇಳಿದ್ದು, ಮಗನೇ 5,000 ರೂಪಾಯಿ ನೀನು ಲೈಫ್ ಲಾಂಗ್ ಯಾವಾಗ ಬೇಕಾದ್ರೂ ನೀನು ದುಡಿಬೋದು. ನೀನು 1 ವರ್ಷ ಬಿಟ್ಟು ಹೀರೋ ಆಗ್ತೀಯ ಅಂದ್ರೆ ಆಗ್ತೀಯಲ್ಲೋ ಗೊತ್ತಿಲ್ಲ. ಕಷ್ಟದಲ್ಲಿ ಕಷ್ಟ, ನಾವು ಕಷ್ಟ ನೋಡ್ಕೊಂಡೇ ಬಂದಿರೋದು. ಏನಾಗುತ್ತೋ ಆಗಲಿ, ಹೋಗು, ನೀನು ಸ್ಟ್ರಗಲ್ ಮಾಡು, ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ. ಸೊ ಆವತ್ತು ಅವಳ ನಂತಿ ಕೊಟ್ಟಂಥ ಸಪೋರ್ಟು, ನನ್ನ ತಂದೆ ಹೇಳೋದಂಥ ಮಾತು, ಆ ಭಗವಂತನ ಇಚ್ಛೆ, ಜನಗಳ ಪ್ರೀತಿ, ಇಲ್ಲಿಂದ ಯಾವತ್ತೂ ನಾನು ತಿರುಗಿ ನೋಡಲಿಲ್ಲ. ಸೊ ಅದು ಅಭಿಜಿತ್ ಸರ್ಗೆ, ನನಗೆ, ಎಲ್ಲ ಕಲಾವಿದರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಹಾಗಾಗಿ ಈ ವಿಷಯ ಹೇಳಿದೆ. ಸರ್, ನಿಮ್ಮ ಎನರ್ಜಿಗೆ ನೀವು ಹೇಳೋದಲ್ಲ, ಇವತ್ತು ನನಗೆ ಆ ಹಸುವಿದೆ ಅಂತ. ಒಬ್ಬ ಮನುಷ್ಯನ ಯಾವತ್ತು ಜೀವಂತವಾಗಿಡೋದು ಆ ಹಸುವು ಸರ್. ಖಂಡಿತ, ನಿಜಕ್ಕೂ ನೀವು ನಮ್ಗೆ ಇನ್ಸ್ಪಿರೇಷನ್ ಸರ್. ರಿಯಲಿ ಲವ್ ಯು ಸರ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಜೋಡಿ ಮೋಡಿ ನಾಳೆ ಕೂಡ ಮುಂದುವರಿಯುತ್ತೆ. ಇದು ಜೋಡಿ ನಂಬರ್ 1, co-powered by Nippon Paint, Air Care VG, Dazzler Eterna, special partner Sudarshan Family Store, Lenskart, Purity partner Sunpure Sunflower Oil, digital streaming partner ZEE5. ಮತ್ತೆ ನಾನು ನಿಮ್ಮನ್ನ ನಾಳೆ ಸಿಗ್ತೀನಿ ಸ್ಯಾಂಡಲ್ವುಡ್ ಜೋಡಿ ರೌಂಡ್ ನಲ್ಲಿ. ಅಲ್ಲಿವರೆಗೂ ನೀವು ಯು ಟೇಕ್ ಕೇರ್ ಅಂಡ್ ಲಾಟ್ಸ್ ಆಫ್ ಲವ್. Bye.